Wow, super chicken kebab. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರಾಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಈ ವಿಡಿಯೋ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಮುನೇಶ್ವರ ಮತ್ತು ಕರೇಕಾಲಮ್ಮನ ಪೂಜೆ ಮಾಡ್ಕೊಳ್ಬೇಕು. ಹಾಗಾಗಿ ನಾವು ಎಲ್ಲ ಪ್ರಿಪೇರ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆನೇ ಇದ್ದು ಈ ಥರ ರಂಗೋಲಿನ ಬಿಟ್ಕೊಂಡು ಟಿಫನ್ಗೆ ಅಂತ ಸಿಂಪಲ್ ಆಗಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ. ನಮ್ಮ ಯಜಮಾನರು ಪೂಜೆನ ಮಾಡ್ಕೊಳ್ತಿದ್ದಾರೆ. ನೋಡಿ, ಈ ಥರ ಎಲ್ಲ ಹೂವು ಇಟ್ಟು ಫೋಟೋಕ್ಕೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಹಾಗಾಗಿ ಅವರು ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಹಾಗೆ ಬಂದು ಇಲ್ಲಿ ಸೋಕೇಶ್ ಮೇಲೆ ಒಂದು ಗ್ಲಾಸ್ ಕಾಣ್ತಿದೆಯಲ್ಲ, ಅದರೊಳಗಡೆಗೆ ನನ್ನ ಮಗ ನೀರು ಹಾಕ್ಬಿಟ್ಟು ನಿಂಬೆ ಇಟ್ಟಿದ್ದಾನೆ. ಯಾರ ಮನೆಯಲ್ಲೋ ಗ್ಲಾಸಲ್ಲಿ ಇಟ್ಟಿದ್ರಂತೆ, ಹಾಗಾಗಿ ಅವನು ಇಟ್ಟಿದ್ದಾನೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಇದೇನೆ ದೇವಸ್ಥಾನ. ಸ್ವಲ್ಪ ಜನ ಎಲ್ಲ ಹೊಲ ಇರೋರೆಲ್ಲ ಹೊಲದ ಹತ್ರ ಮಾಡ್ಕೊಳ್ತಾರೆ. ನಾವು ದೇವಸ್ಥಾನದ ಹತ್ರ ಬಂದು ಮಾಡ್ತಾಯಿದ್ದೀವಿ. ನೋಡಿ, ಇದೇನೇ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆಲ್ರೆಡಿ ಯಾರೋ ಆಗಲೇ ಪೂಜೆ ಮಾಡಿದ್ರು. ಒಲೆನೇ ಹೋಗಿ ಒಲೆ ಇಟ್ಕೊಂಡು ಅನ್ನ ಮಾಡೋದು. ಒಲೆ ಹತ್ತಿಸೋದಕ್ಕೆ ತುಂಬ ಕಷ್ಟನೇ ಆಯ್ತಿತ್ತು. ಫೈನಲಿ ಅನ್ನ ಎಲ್ಲ ರೆಡಿ ಆಯಿತು. ದೇವಸ್ಥಾನ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಇಲ್ಲಿ ಯಾವುದೇ ರೀತಿಯಾಗಿ ಹೆಣ್ಣು ಮಕ್ಕಳು ಪೂಜೆ ಮಾಡೋ ಹಾಗಿಲ್ಲ, ಗಂಡು ಮಕ್ಕಳೇ ಪೂಜೆ ಮಾಡ್ಕೊಳ್ಬೇಕು. ಮಂಗಳಾರತಿ ಮಾತ್ರ ಹೆಣ್ಮಕ್ಳು ತಗೋಬೋದು ಅಷ್ಟೇ. ಊದ್ಗಡ್ಡಿನೂ ಬೆಳಗೋ ಆಗಿಲ್ಲ. ಇಲ್ಲಿ ಒಳಗಡೆ ಕಾಣಿಸ್ತಿದೆ ನೋಡಿ. ಇಲ್ಲಿ ಹುತ್ತ ಇತ್ತು ಫಸ್ಟು, ಅಲ್ಲೇ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೋ ಫಸ್ಟು. ನಂತರ ಹುತ್ತ ಎಲ್ಲ ದೊಡ್ಡದಾದ ನಂತರ ಸ್ವಲ್ಪ ಕಟ್ಟೆ ಎಲ್ಲ ಕಟ್ಬಿಟ್ಟು ಒಳಗಡೆ ಎಲ್ಲ ಹೋಗ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಆಚೆಗಡೆನೆ ಪೂಜೆ ಮಾಡ್ಕೊಳ್ಳಿ ಅಂತ ಈ ಥರ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಬಾಬಾ ಮತ್ತು ನಮ್ಮ ಯಜಮಾನ್ರು ಇಬ್ಬರೂ ಕೂಡ ಪೂಜೆ ಮಾಡ್ತಿದ್ದಾರೆ. ಹೆಣ್ಮಕ್ಳು ಚಿಕ್ಕ ಮಕ್ಕಳು ಮಾಡ್ಬೋದು, ದೊಡ್ಡವರೆಲ್ಲ ಮಾಡೋ ಹಾಗಿಲ್ಲ. ಇದನ್ನು ನಾವು ನಮ್ಮ ಮಕ್ಕಳು ಎಲ್ಲರೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ವಂಶ ಪಾರಂಪರ್ಯವಾಗಿ ಬಂದಿದ್ದು. ನೋಡಿ, ಪೂಜೆನ ಸ್ಟಾರ್ಟ್ ಮಾಡ್ತಿದ್ದಾರೆ ಇವಾಗ. ಬಾಳೆ ಎಲೆ ಮೇಲೆ ಅಲ್ಲೇ ಮಾಡಿಟ್ಕೊಂಡಿರುವಂತಹ ಅನ್ನ ಮತ್ತು ಮೊಸರು, ಅರಿಶಿನ, ಕುಂಕುಮನ ಹಾಕೊಳ್ತಾ ಇದ್ದೀವಿ. ಅನ್ನನ ಸ್ವಲ್ಪ ಮುನೇಶ್ವರ ಸ್ವಾಮಿಗೆ ಇಟ್ಟಾದ್ಮೇಲೆ ಸ್ವಲ್ಪ ಅನ್ನನ ನಾವು ಕರೇಕಾಲಮ್ಮಂಗೆ ಎತ್ತಿಟ್ಕೊಳ್ತಾ ಇದ್ದೀವಿ. ನಾವು ಅನ್ನನ ಅಲ್ಲೇ ಮಾಡಿ ಎಡೆನ ಇಡೋದು. ನಾವು ಅಮ್ಮವ್ರ ಕಡೆ ಎಲ್ಲ ಕೆರೆ ಹತ್ರ ಇರುವಂತಹ ಹೊಲದ ಹತ್ರ, ಹುತ್ತದ ಹತ್ರ ಮಾಡ್ಕೊಂಡು ಬರ್ತಾರೆ. ನಾವು ಇಲ್ಲಿ ದೇವಸ್ಥಾನದ ಹತ್ರ ಮಾಡಿದ್ದೀವಿ. ಹೊಲ ಇಟ್ಕೊಂಡಿರೋರೆಲ್ಲ ಅಲ್ಲೇ ಕೋಳಿ ಅಥವಾ ಮರಿನ ಕೊಯ್ದುಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಂಡು ತಿಂದುಬರ್ತಾರೆ. ನಾವು ಇಲ್ಲಿ ಕೋಳಿನ ಕೊಯ್ದುಬಿಟ್ಟು ಮನೆಗೆ ಹೋಗ್ಬಿಟ್ಟು ಅಡುಗೆನ ಮಾಡ್ಕೊಂಡು ತಿಂತೀವಿ. ಸ್ವಲ್ಪ ಕಂಟಿಕ್ಬಿಟ್ಟಿಲ್ಲಿ. ನೀವೆಲ್ಲ ಯಾವ ರೀತಿ ಮುನೀಶ್ವರ ಪೂಜೆನ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾಲ್ಕು ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡಲು ಕಮೆಂಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.
ದೂರ 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 ಇರಿ ನೀವು. ಇದೆಲ್ಲ ಮಾಡಿ ದೂರ 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 ಇಂಥ ಮಾಡ್ರಿ. ಬರೀ ಲಾಕಿ ಮಾಡಲ್ಲ ಬಂದು ಎಲ್ಲ ಮಂಗಲ್ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕರೆಕಾಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೀವಿ. ನೋಡಿ ಇದೇನೆ ಚಿಕ್ಕ ಗುಡಿ. ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಕೊಡೋಗ ಪೂಜೆ ಮಾಡ್ತಾ
ಹಾಂ ನಿಮ್ಮ ಅಜ್ಜಿಗೆ ಟೈಮ್ ಆಯ್ತು ಹಸು ಹಸು ಏ ವರ್ಷಿಣಿ ಆಮೇಲೆ ಹಾಕೊಳ್ಳಿ ದೊಡ್ಡ చేస్తావు నువ్వు చేస్తావా అమ్మా ఎప్పుడు ಹುಷಾರು ಹುಷಾರು ಇದು తల ఎలా హుషారప్పా ಅಲ್ಲೆಲ್ಲ ಕೈಯೆಲ್ಲ ಮುಟ್ಟಬಾರ್ದು అదే మైండ్ ಫೈನಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವತ್ತು ಎಲೆಕ್ಷನ್ ಇದೆ, ಗ್ರಾಮ ಪಂಚಾಯತ್ ಎಲೆಕ್ಷನು. ಹೋಗಿ ಓಟ್ ಹಾಕ್ಬಿಟ್ಟು ಬರಬೇಕು. ಟಿಫನ್ ಮಾಡಿಲ್ಲ ಇವತ್ತು. ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಲಕ್ಷ್ಮಿ ಅಕ್ಕ ಅವ್ರ ಅಮ್ಮ ತಂಗಿ ಮತ್ತು ಮಕ್ಕಳು ಎಲ್ಲ ಬಂದಿದ್ದಾರೆ. ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳಿದ್ರು. ಹಾಗೇನೆ ಊಟ ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಮನೇಲೂ ಕೂಡ ನಾನು ಮತ್ತು ನನ್ನ ತಂಗಿ ಇಬ್ಬರನ್ನು ನೆನ್ಬಿಟ್ಟಿದ್ದೆವು. ವಾವ್, ಸೂಪರ್ ಚಿಕನ್ ಕಬಾಬ್. ಕ್ರಿಕೆಟ್ ಆಡಕ್ ಹೋಗೋನೆ ಊಟಕ್ಕೆ ಅಂತ ಕುತ್ಕೊಂಡಿದ್ದಾರೆ. ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡಿದ್ದು, ಅನ್ನ ಮುದ್ದೆ. ನೋಡಿ ನನ್ನ ಮಗಳು ಯಾವ ರೀತಿ ಹೂ ಮುಡ್ಕೊಂಡಿದ್ದಾಳೆ ಅಂತ. ಬಾಮು ತೋರಿಸ್ಬೈಲಿ. ವಾ, ಸೂಪರ್. ಹಿಂಗೇನ ಹೂ ಮುಡ್ಕೊಳ್ಳೋದು? ಯಾರು ಮುಡ್ಸಿದ್ದು? ನೀನೇ ಮುಡ್ಕೊಬಿಟ್ಟ? ಅಯ್ಯೋ, ಸೂಪರ್ಮ್ಮ. ಹಾಗೇನೆ ಗಿಡದಲ್ಲಿ ಹೂ ಬಿಟ್ಟಿದ್ದೋ ಕಿತ್ಕೊಂಡು ಹೋಗೋಣ ಅಂತ ಬರ್ಬೇಕಾದ್ರೆ ಆಗಲೇ ಮಳೆ ಹನಿ ಸ್ಟಾರ್ಟ್ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಅಗ್ಲಕ್ಕೆ ಬಿಟ್ಟಿದೆ ಅಂದರೆ ದಾಸವಾಳ ಹೂವು ತುಂಬಾ ಚೆನ್ನಾಗಿದೆ. ಹಾಗೆಯೇ ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ. ಇದರಲ್ಲಿ ಸ್ಟಾರ್ಟಿಂಗ್ ಹೂವೇ ಬಿಡ್ತಿರ್ಲಿಲ್ಲ, ಇವಾಗ ಚೆನ್ನಾಗಿ ಬಿಡ್ತಿದೆ. ಇದನ್ನು ಮಾಮೂಲಿ ಪೇಂಟ್ ಬಕೆಟ್ನಲ್ಲೇ ಹಾಕೊಂಡಿದ್ದೀನಿ. ಈ ದಾಸವಾಳ ಗಿಡನ ತುಂಬಾ ಚೆನ್ನಾಗಿ ಬಿಡ್ತಿದೆ. ಇನ್ ಕೇಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.